ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ರಾಶಿ ರಾಶಿ ಔಷಧಿಗಳು, ಮಾತ್ರೆಗಳು ಬಿದ್ದಿದೆ. ಇತ್ತೀಚೆಗೆ ಕುಣಿಗಲ್ನಲ್ಲಿ ಡ್ರಗ್ಸ್ ಮಾಫಿಯಾ ಇದೆ ಅಂತ ಹೇಳಿ ದುನಿಯಾ ವಿಜಯ್ ದಾಳಿ ಮಾಡಿ ಹಲವಾರು ಕಡೆ ಪತ್ತೆ ಹಚ್ಚಿದ್ರು. ಕೆಲವು ಅಂಗಡಿಗಳನ್ನ ಅಂದರೆ ಮೆಡಿಕಲ್ಗಳನ್ನ ಅಧಿಕಾರಿಗಳು ದಾಳಿ ಮಾಡಿ ಸೀಸ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ಇಷ್ಟೊಂದು ಔಷಧಿಗಳನ್ನ ತೊಗೊಂಬಂದು ಇಲ್ಲಿ ಸುರಿದಿರ್ಬೋದಾ ಅಂತ ಅನುಮಾನ ಕಾಡ್ತಾ ಇದೆ. ಇದು ಏಂತಕ್ಕೆ ಬಳಕೆ ಆಗ್ತಾ ಇದ್ದು, ಏಂತಕ್ಕೆ ಸುರಿದಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸಾವಿರಾರು ಜನರ ಜೀವ ಉಳಿಸ್ಬೇಕಾಗಿದ್ದಂಥ ಔಷಧಿಗಳು ಈ ರೀತಿ ಬೀದಿನಲ್ಲಿದೆ. ಆದರೆ ವಾಯ್ದೆ ಮುಗಿದಿದೆ ಅಂತ ಹೇಳಿ ಅದನ್ನು ಸರಿಯಾದ ರೀತಿ ವಿಲೇವಾರಿ ಮಾಡಬೇಕು, ಅದಕ್ಕೆ ಅಂತ ನಿಗದಿತ ಏಜೆನ್ಸಿಗಳಿದೆ. ಆದರೆ ಕುಣಿಗಲ್ನಲ್ಲಿ ಯಾವುದೇ ರೀತಿಯ ಏಜೆನ್ಸಿಗಳು ಕೆಲಸ ಮಾಡ್ತಾ ಇಲ್ಲ. ಔಷಧಿಗಳು ಇಷ್ಟ ಬಂದಂಗೆ ಸಿಗುತ್ತೆ. ಇತ್ತೀಚೆಗೆ ನೀವು ಕೇಳಿರ್ಬೋದು, ಡ್ರಗ್ಸ್ ಮಾಫಿಯಾ ಕುಣಿಗಲ್ನಲ್ಲೂ ಕೂಡ ಇದೆ ಅಂತ ಹೇಳಿ. ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳಿ ಹಲವಾರು ಅನುಮಾನಗಳು ನಮಗೆ ಕಾಡ್ತಾ ಇದೆ. ನೋಡಿ, ಇಲ್ಲಿ ಎಷ್ಟೊಂದು ಬಾಕ್ಸ್ಗಳಿದೆ ನೋಡಿ, ತುಂಬ ಬಾಕ್ಸ್ಗಳಿದೆ. ಹಲವಾರು ಮಾತ್ರೆಗಳು ನೋಡಿ, ಇಲ್ಲಿ ಮಾತ್ರೆಗಳಿದೆ ತುಂಬ ಶೀಟ್ ಗಟ್ಟಲೆ. ಎಷ್ಟು ಜನನ ಜೀವ ಉಳಿಸ್ಬೇಕಾಗಿದ್ದಂಥ ಮಾತ್ರೆಗಳು ಇವತ್ತು ಕಸದ ತೊಟ್ಟಿ ಸೇರಿದೆ. ಇದು ಸರ್ಕಾರಿದು ಅಂತ ಗುರುತಿಸೋದು ಹೇಗೆ? ನೋಡಿ, ಇಷ್ಟೆಲ್ಲ ಕೂಡ ಈ ಮಾತ್ರೆಗಳನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಕೆಲವು ಸಂದರ್ಭದಲ್ಲಿ ಇಂತಹ ವಿಲೇವಾರಿ ಮಾಡೋಕ್ಕಾಗ್ದಲೇ ಅದನ್ನು ಬೆಂಕಿ ಹಚ್ಚಿ ಸುಡೋ ಅಂಥ ನಿದರ್ಶನ ಇದೆ. ನಮ್ಮ ಅನಿಸಿಕೆ ಪ್ರಕಾರ ಇದು ಪುರಸಭೆಯವರು ತೊಗೊಂಡೋಗಲಿಲ್ಲ ಅಂತ ಅಂದರೆ ಇವರೇನೆ ತಂದು ಬೆಂಕಿ ಹಾಕುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು. ಇವೆಲ್ಲ ಎಲ್ಲಿಂದ ಬಂತು ಏನು ಅಂತ ಗೊತ್ತಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟಿದ್ದ ಅಥವಾ ಖಾಸಗಿ ಆಸ್ಪತ್ರೆಗೆ ಸಂಬಂಧಪಟ್ಟಿದ್ದ ಅನ್ನೋದನ್ನು ನಾವು ವೈದ್ಯಾಧಿಕಾರಿಗಳಿಂದ ದೃಢಪಡಿಸ್ಬೇಕು. ಈಗ ನೋಡಿ, ಯಾವುದೋ ಒಂದು ಶಿರಪ್ ಇದೆ. ಈ ಶಿರಪ್ಪು ನೋಡಿ, ಇಲ್ಲೊಂದು ಶಿರಪ್ ಇದೆ. ಇವೆಲ್ಲ ಎಕ್ಸ್ಪೈರಿ ಡೇಟ್ ಅಂದರೆ ವಾಯ್ದೆ ಮುಗ್ದಿರೋ ಅಂಥವಿರಬೇಕು. ಮತ್ತು ಹೌದು ನೋಡಿ, 2027 2023 73 24 ವಾಯ್ದೆ ಮುಗ್ದಿರೋವಂಥ ಹಲವಾರು ಔಷಧಿಗಳನ್ನ ತೊಗೊಂಬಂದು ಇಲ್ಲಿ ಮುನ್ಸಿಪಲ್ ಕಸದ ರಾಶಿಯಲ್ಲಿ ಹಾಕಿದ್ದಾರೆ. ಈ ವಾಯ್ದೆ ಮುಗ್ದಿರೋವಂಥ ಔಷಧಿಗಳನ್ನ ನಾವು ಕೈಯಲ್ಲಿ ಮುಟ್ಟೋದು ಕೂಡ ಅಪರಾಧ. ಅಪಾಯಕಾರಿಯಾದಂಥ ಔಷಧಿಗಳನ್ನ ಇಲ್ಲಿ ಕಸಿಗೆ ಸುರಿದವ್ರೆ. ಯಾವುದೇ ಒಂದು ರಾಸಾಯನಿಕ ವಸ್ತು ಅಥವಾ ಒಂದು ಔಷಧಿ ಅಂದರೆ ಬಯೋಮೆಡಿಕಲ್ ಇದನ್ನು ವಿಲೇವಾರಿ ಮಾಡಬೇಕು ಅಂದರೆ ವ್ಯವಸ್ಥಿತವಾದ ಏಜೆನ್ಸಿಗಳು ಮಾತ್ರ ವಿಲೇವಾರಿ ಮಾಡಬೇಕು. ಈ ರೀತಿ ಸಾರ್ವಜನಿಕವಾಗಿ ಕಸದಲ್ಲಿ ಬಿಸಾಡಂಗಿಲ್ಲ. ನೋಡಿ, ಇಲ್ಲಿ ರೈಲ್ವೆ ಸ್ಟೇಷನ್ನು, ಸಾವಿರಾರು ಜನ ಪ್ರತಿದಿನ ಓಡಾಡುವಂಥ ರಸ್ತೆ. ರೈಲ್ವೆ ಬಂದಾಗ ಮಕ್ಕಳು ಶಾಲೆ ಬಿಟ್ಟ ನಂತರ ಇಲ್ಲಿ ಓಡಾಡ್ತಾರೆ. ಯಾವುದೋ ಮಾತ್ರೆ ಇರ್ಬೋದು ಅಂತ ಅವರು ಅದನ್ನು ಮುಟ್ಟೋದು, ಬಳಸೋದು ಅಥವಾ ತಿನ್ನೋದು ಈ ರೀತಿ ಮಾಡಿದಾಗ ಅವ್ರಿಗೆ ತೊಂದರೆ ಆಗ್ಬೋದು. ಆದರೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಬೇಕಾಗಿದೆ. ಸಾರ್ವಜನಿಕವಾಗಿ ಈ ರೀತಿ ಔಷಧಿಗಳನ್ನ ಸುರಿದಿರೋದು ನಿಜವಾಗ್ಲೂ ಸಮಾಜಕ್ಕೆ ಒಂದು ಕಂಟಕ ಪ್ರಾಯವಾಗಿದೆ. ನೋಡಿ, ಇದು ರೈಲ್ವೆ ಸ್ಟೇಷನ್ ಭಾಗ. ನಿಮಗೆ ಕಾಣ್ತಾ ಇರೋದು ಎದುರುಗಡೆ ರೈಲ್ವೆ ಸ್ಟೇಷನ್ನು. ಅದೇ ರೀತಿ ಪಕ್ಕದಲ್ಲಿ ಇಲ್ಲಿ ಪುರಸಭಾ ಸಿಬ್ಬಂದಿ ಏನು ಕಸ ತುಂಬ್ತಾರೆ ಆ ಜಾಗದಲ್ಲಿ ಮಾತ್ರೆಗಳನ್ನ ತಂದು ಹಾಕಿದ್ದಾರೆ. ಆ ಮಾತ್ರೆಗಳನ್ನ ಆ ಕಸಿನೊಳಗೆ ಸೇರಿಸಿ ಅದನ್ನು ಪುರಸಭಾ ಜವಾಬ್ದಾರಿಗೆ ಕೊಡುವಂಥದ್ದು ಈ ಕದೀಮ್ರ ವರ್ತನೆ ಆಗಿದೆ. ಒಂದೊಂದು ಶೀಟ್ಗಳು ಬಾಕ್ಸ್ಗಳು ಹಾಗೇ ಇದೆ. ಬಾಕ್ಸ್ ಸಮೇತನೇ ಇದೆ ನೋಡಿ. ಅದಾಗಿ ಈ ಕಡೆ ಓಪನ್ ಮಾಡಿ ನೋಡಿ. ಇಲ್ಲಿ ಅದ್ರ ರೇಟ್ ಬಂದು 125 ರೂಪಾಯಿ ಸೀಟು, ಒಂದು ಶೀಟು. ಹೌದು, 15 ರೂಪಾಯಿ. 2022ಕ್ಕೆ ಎಕ್ಸ್ಪೈರ್ಡ್ ಆಗುತ್ತೆ ಇದು ಈ ಮಾತ್ರೆ. ಅಂದರೆ ಎಕ್ಸ್ಪೈರ್ಡ್ ಮಾತ್ರೆ. ಇದೆಲ್ಲ ಎಕ್ಸ್ಪೈರ್ಡ್ ಆಗಿರೋದು. ಈ ಸಂಬಂಧಪಟ್ಟ ಏಜೆನ್ಸಿಯವ್ರು ಯಾರು ಹಾಕಿದಾರಾ ಅಥವಾ ಮೆಡಿಕಲ್ ಸ್ಟೋರ್ನವ್ರು ಹಾಕಿದಾರಾ ಅಥವಾ ಸರ್ಕಾರದವರೇ ಹಾಕಿದಾರಾ, ಗೌರ್ಮೆಂಟ್ ಇಲಾಖೆಯವರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಷ್ಟೇ. ಈಗ ಸ್ನೇಹಿತರೆ, ಜವಾಬ್ದಾರಿ ಹೊತ್ತಿರುವಂಥ ಅಧಿಕಾರಿಗಳು ಈ ರೀತಿ ನೋಡಿ ಮಾತ್ರೆಗಳನ್ನ ಈ ರೀತಿ ಸಾರ್ವಜನಿಕವಾಗಿ ತಂದು ಬಳಸ್ತಾ ಇದ್ದಾರೆ, ಬಿಸಾಕ್ತಾ ಇದ್ದಾರೆ ಅಂದರೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಈ ವಿಚಾರವಾಗಿ ಈ ವಿಡಿಯೋನ ನೀವು ಹೆಚ್ಚು ಶೇರ್ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರಿಗೆ ತಿಳಿಸೋ ತನಕ ನೀವು ಇದನ್ನು ಶೇರ್ ಮಾಡಬೇಕಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಅದೇ ರೀತಿ ಹೆಚ್ಚು ವಿಡಿಯೋಗಳನ್ನ ಇದನ್ನು ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ಸಮಾಜದಲ್ಲಿರುವ ನಿಮ್ಮ ಜವಾಬ್ದಾರಿಯನ್ನು ನೀವು ವ್ಯಕ್ತಪಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.